ಆ ಮಹಾಧ್ವರದ ದುರ್ಗಂಧವು ಭೂಮಿ ಆಕಾಶಗಳನ್ನು ತುಂಬುವಂತೆ ವ್ಯಾಪಿಸುತ್ತಿದ್ದಾಗಲೇ ವಿಷಯವನ್ನು ಊಹಿಸಿಕೊಂಡ ವಿಭೀಷಣನು ಶ್ರೀರಾಮನಲ್ಲಿ ಅದನ್ನು ನಿವೇದಿಸಿಕೊಂಡನು. ಯಾಗವದು ಪೂರ್ಣಗೊಳ್ಳುವ ಮೊದಲೇ ಧ್ವಂಸವಾಗದಿದ್ದರೆ ಮೇಘನಾದನನ್ನು ಮರ್ದಿಸುವುದು ಸುಲಭವಲ್ಲ ಎಂದು ಸೂಚಿಸಿದ ಶರಣನ ಮಾತನ್ನು ಕೇಳಿ ಶ್ರೀರಾಮನು ಆ ಕಾರ್ಯಕ್ಕೆ ಅವನನ್ನೇ ನೇಮಿಸಿದನು. ಅಂತೆಯೇ ಹನುಮ, ನೀಲ, ಅಂಗದ, ಜಾಂಬವ ಪ್ರಭೃತಿಗಳನ್ನೊಳಗೊಂಡ ವಾನರ ಸ್ತೋಮವೊಂದು ವಿಭೀಷಣನ ನೇತೃತ್ವದಲ್ಲಿ ಹೊರಡಲು ಸಿದ್ಧವಾಯಿತು. ಲಕ್ಷ್ಮಣನು ಸರ್ವ ಸಂರಕ್ಷಕನಾಗಿ ಸೇರಿಕೊಂಡನು. ಮಹಾಬಲಶಾಲಿಗಳಾದ ಇವರು ವಿಭೀಷಣನೇ ಮಾರ್ಗದರ್ಶಕನಾಗಿರಲು ಶ್ರೀರಾಮನನ್ನು ವಂದಿಸಿ ಒಮ್ಮೆಲೆ ನಿಕುಂಭಿಳೆಯತ್ತ ಅತ್ಯಂತ ಅವಸರವಾಗಿ ಪ್ರಯಾಣ ಹೂಡಿದರು. ಕತ್ತಲೆಯನ್ನಟ್ಟಿ ನಿರ್ಮೂಲ ಮಾಡುವ ರವಿರಶ್ಮಿಯಂತೆ ಶ್ರೀರಾಮನ ಭಟೋತ್ತಂಸರು ರಾವಣಿಯ ಮಹಾದ್ವಾರದ ನಾಶಕ್ಕಾಗಿ ಗಾಳಿಗಿಂತಲೂ ವೇಗವಾಗಿ ಧಾವಿಸಿದರು. ಗುಹಾದ್ವಾರದ ಕಾಳ ರಕ್ಕಸರನ್ನೆಲ್ಲ ಬಡಿಬಡಿದು ಒಬ್ಬರು ಬದುಕಿರದಂತೆ ಕೆಡಹಾಕಿ ಅವರು ಕೆಳಗಿಳಿಯತೊಡಗಿದ್ದರು. ಅಲ್ಲಿ ಮಾರ್ಗದುದ್ದಕ್ಕೂ ಅಲ್ಲಲ್ಲಿ ರಕ್ಷಣೆಯ ಭಟರು ತಡೆಗಟ್ಟಿದಂತೆ ಯಾರೊಬ್ಬನನ್ನೂ ಸಹ ಬಿಡದೆ ಸಂವರಿಸಿಯೇ ಮುಂದೆ ನಡೆದರು. 7 ಕೋಟೆಗಳನ್ನೂ ಒಂದೊಂದಾಗಿ ಮುರಿಯಲು ಬೇರೆ ಬೇರೆ ವಾನರರು ಕ್ರಮವಾಗಿ ತಮ್ಮ ತಮ್ಮ ಬಲದೊಂದಿಗೆ ನಿಂತರು. ಮೊದಲಾಗಿ ಲಕ್ಷ್ಮಣನು ಹರಿತವಾದ ಬಾಣಗಳನ್ನೆಸೆದು ಸಾಕಷ್ಟು ವಿಶಾಲವಾದ ಮಾರ್ಗಕ್ಕಾಗಿ ಎಲ್ಲ ಕೋಟೆಗಳನ್ನು ಒಮ್ಮೆಲೆ ಕಡಿದು ತೆರವು ಮಾಡಿದನು. ವಿಭೀಷಣ, ಹನುಮ, ಜಾಂಬವ, ಅಂಗದರು 4-5 ಮಂದಿ ಲಕ್ಷ್ಮಣನೊಂದಿಗೆ ಮುಂದೆ ನುಗ್ಗಿದರು. ನೀರನು ಹೊರಗಿದ್ದು ತನ್ನವರೊಂದಿಗೆ ಎಲ್ಲರನ್ನೂ ಕ್ರಮವಾಗಿ ಸದೆಬಡಿಯತೊಡಗಿದನು. ಮುಂದೆ ನುಗ್ಗಿದ ಈ 5 ಮಂದಿಯೂ ಯಾಗಶಾಲೆಯನ್ನು ಪ್ರವೇಶ ಮಾಡಿ ಎಲ್ಲವನ್ನೂ ಒಮ್ಮೆ ದಿಟ್ಟಿಸಿದರು. ಆ ಮಹಾಕ್ರೂರ ಕರ್ಮವನ್ನು ನೋಡಿದಾಗಲೇ ರೊಚ್ಚಿಗೆದ್ದ ವೀರಭಟರು ರೋಷ ಭೀಷಣರಾಗಿ ಅಧ್ವರವನ್ನೊದ್ದು ಕೆಡಿಸತೊಡಗಿದರು. ಕೆಡವಿಯೇ ಸಂಹಾರ ಮಾಡಲು ತೊಡಗಿದನು ವೃದ್ಧನಾದ ಜಾಂಬವಂತನು. ಋತ್ವಿಜರನ್ನು ಹಿಡಿದೆಳೆದು ಅದೇ ಅಗ್ನಿಯಲ್ಲಿಟ್ಟು ಮೆಟ್ಟಿದನು ಅಂಗದನು. ಒಮ್ಮೆಲೆ 100 ವಿಷಿಕಗಳನ್ನೆಸೆದು ಅಲ್ಲಿಯ ರಕ್ಕಸರನ್ನು ಇತರರನ್ನು ಲಕ್ಷ್ಮಣನು ಸಂಹಾರ ಮಾಡಿ ಯಜಮಾನ್ಯವನ್ನು ವಹಿಸಿ ಧ್ಯಾನಸ್ಥನಾಗಿದ್ದ ಇಂದ್ರಾರಿಯನ್ನು ತನ್ನ ಎಡಗಾಲಿನಿಂದಲೇ ಒದ್ದು ಛಾಡಿಸಿದನು. ಆಕಸ್ಮಿಕವಾದ ಈ ಕೃತ್ಯದಿಂದ ಒಮ್ಮೆ ಮೇಘನಾದನು ಕಂಗೆಟ್ಟು ಹೋದರೂ ಕ್ರುದ್ಧನಾಗಿ ನೊಂದ ಸೌಕರನಂತೆ ಮೇಲೆದ್ದು ಕಣ್ಣಾಲಿಗಳನ್ನು ಸುತ್ತಲೂ ಹೊರಳಿಸಿದನು. ಮುಂದೆ ನಿಂತಿದ್ದ ಕಿರಿಯಯ್ಯನನ್ನು ದೃಷ್ಟಿಯಿಂದಲೇ ನೊಣೆದು ಬಿಡುವಂತೆ ಸಿಟ್ಟಿನಿಂದ ಕಿಡಿಗಾಡಿದನು. ವಿಭೀಷಣನು ಮಾತ್ರ ಆ ಸ್ಥಿತಿಯಲ್ಲಿಯೂ ವಿಕಾರವಶನಾಗಲಿಲ್ಲ. ತತ್ಕ್ಷಣವೇ ಗದೆಯನ್ನು ಕೈಗೆತ್ತಿಕೊಂಡು, ಎಲಾ ದ್ರೋಹಿಯೇ, ನೀನು ನನ್ನ ಚಿಕ್ಕಪ್ಪನಿದ್ದರೇನು? ಶತ್ರು ಪಕ್ಷವನ್ನು ಸೇರಿ ನಮ್ಮ ಗುಟ್ಟನ್ನು ಅವರಿಗೆ ಹೇಳಿ ನಮ್ಮನ್ನು ಕೊಲ್ಲಲು ಹಮಣಿಸುತ್ತಿರುವ ನೀನು ಕೇವಲ ನಿಕೃಷ್ಟನೋ? ಸೋಲೋ ಗೆಲುವೋ ಯಾವುದಿದ್ದರೂ ಕ್ರಮದಂತೆ ಯುದ್ಧ ಮಾಡಿ ಪಡೆಯುವುದು ಬಿಟ್ಟು ಹೇಳಿಯಂತೆ ರಾಜ್ಯವನ್ನು ಬಿಟ್ಟು ದುರಾಶಾ ಪೀಡಿತನಾಗಿ ಶತ್ರುಗಳನ್ನು ಸೇರಿ ನಮ್ಮನ್ನು ಕೊಲ್ಲಿಸಲು ಬಂದಿರುವೆ. ಒಡ ಹುಟ್ಟಿದ ಅಣ್ಣನನ್ನು ಇಷ್ಟು ದಿನ ಸುಖವಾಗಿ ಉಂಡು ತಿಂದು ಮೆರೆದ ಲಂಕಾರಾಜ್ಯವನ್ನು ವಿರೋಧಿಸಿ ನಿನ್ನ ನೀಚತನವನ್ನೇ ಮುಂದಿಟ್ಟುಕೊಂಡು ಬಂದಂತೆಯೇ ಈವರನ್ನು ಕೂಡಿಕೊಂಡು ಇಲ್ಲಿಗೂ ಬಂದು ಬಿಟ್ಟೆ. ಈವರೇನು ನಿನ್ನನ್ನು ರಕ್ಷಿಸತಕ್ಕವರು? ನನಗೆ ಜಯವೂ ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಬದುಕುವುದೂ ಬೇಕಿಲ್ಲ. ಪರಮದ್ರೋಹಿಯಾದ ನಿನ್ನನ್ನೊಮ್ಮೆ ಧ್ವಂಸ ಮಾಡುವುದೇ ಬೇಕಾದುದು. ಬ್ರಹ್ಮದೇವನ ವರದ ಬಲದಿಂದ ಸಾವು ಬಾರದಂತೆ ನಿನಗಾಗಿದೆ. ಆದರೆ ಲಂಕೆಯಲ್ಲಿ ನನ್ನಂತಹವನು ಜೀವವಿದ್ದು ನಿನ್ನಂತಹವನು ಬದುಕಲು ಬಿಟ್ಟೇನೆ. ಒಂದೇ ಹೊರಟು ಬರುವಾಗ ನಿನ್ನನ್ನು ಒಂದು ರೀತಿ ಮಾಡಬೇಕಾಗಿತ್ತು. ಸಮ್ರಾಟರ ತಮ್ಮನೆಂದು ಮಾತ್ರ ನೀನು ಉಳಿದುಕೊಂಡೆ. ಇದೇ ಈಗ ನೋಡು, ಸಾಯಲೆ ಯಾರದ ನಿನ್ನನ್ನು ಬದುಕಲೇ ಸಾಧ್ಯವಿಲ್ಲದಂತೆ ಭೂದೇವಿಯ ಪರಮಶಕ್ತಿಯ ಮಂತ್ರಪೂತವಾದ ಈ ಗದೆಯು ನಿನ್ನ ದುರ್ಬುದ್ಧಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತದೆ. ದೇಶದ್ರೋಹಿಯಾದ ನಿನಗೆ ಭೂಮಿಯೇ ಮುನಿದು ನೀನು ಮತ್ತೆ ಬದುಕಿಯೂ ಜೀವಿಸದಂತೆ ಮಾಡುತ್ತದೆ. ಯಾರು ನಿನ್ನ ಇಷ್ಟ ದೈವ? ರಾಮನೋ ಅಲ್ಲ ಯಾವನಾದರೂ ವಾನರನೋ? ಈಗಲೇ ಅವರನ್ನು ಸ್ಮರಣೆ ಮಾಡು. ರಕ್ಷಿಸುವ ಬಲವಂತನೂ ಮುಂದೆ ಬರಲಿ ಎಂದು ಇಂದ್ರಾರಿಯು ಗರ್ಜಿಸಿ ತನ್ನ ಗದೆಯನ್ನು ತಿರುವಿ ತೂಗತೊಡಗಿದನು. ವಿಭೀಷಣನ ಬೆನ್ನ ಹಿಂದೆ ಬ್ರಹ್ಮಾಸ್ತ್ರವು ಚಿತ್ರಾಕಾರವಾಗಿ ಸುಳಿಯತೊಡಗಿತು. ಲಕ್ಷ್ಮಣನು ಮಹಾಬಾಣವನ್ನು ಹೆದೆಯೇರಿಸಿ ಸೆಳೆದು ಸನ್ನದ್ಧನಾದನು. ಹನುಮಂತನು ಇಂದ್ರಾರಿಯನ್ನೇ ದಿಟ್ಟಿಸತೊಡಗಿದನು. ಅಷ್ಟರಲ್ಲಿ ಪ್ರಳಯ ಕಾಲದ ಮೇಘ ನಿಸ್ವನದಂತೆ ಸುತ್ತಿ ತೂಗಿ ಎಸೆಯಲ್ಪಟ್ಟ ಇಂದ್ರಾರಿಯ ದಿವ್ಯ ಶಕ್ತಿಯು ವಿಭೀಷಣನ ಮುಂದೆ ಧಾವಿಸಿತು.
ನಿಮಿಷ ಮಾತ್ರದಲ್ಲಿ ಅಡ್ಡವಾಗಿ ಹಾರಿ ಆಂಜನೇಯನು ಆ ಗದೆಯನ್ನು ಹಿಡಿದು ತನ್ನ ಎರಡೂ ಕೈಗಳಿಂದ ಅದನ್ನು ಮುರಿದು ಇಂದ್ರರ ಮೇಲೆ ಎಸೆದು ಬಿಟ್ಟನು. ಅದರಿಂದ ಮೇಘನಾದನೇ ನೆಲದಲ್ಲೊರಗಿ ಚೇತರಿಸಿಕೊಂಡು ಮತ್ತೆ ಮೇಲೇಳಬೇಕಾಯಿತು. ವಿ ಎನ್ ಭಾಗವತ್ ಬರ್ಬಳ್ಳಿ.